ದೇವಿ ದುರ್ಗಮ್ಮ. ನನ್ನಿಂದ ನಮ್ಮ ಮನೆಯವರಿಂದ ಅವಮಾನ ಆಗಿದೆ ಅಂತ ವಿಷ ಕುಡ್ದಿದ್ದು ಸುಚೇಂದ್ರ. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ, ನಿಮಗೆ ಅಪವಾದ ತಪ್ಪಲಿ ಅಂತ. ಹೇಳಬೇಕಿತ್ತು ನೀನು ನನಗೆ, ಆಗ ಹೇಳ್ತಿದ್ದೆ ಏನು ಮಾಡಬೇಕಿತ್ತು ನೀನು ಅಂತ. ಇದನ್ನ ನೀನು ನನಗೆ ಕೊಡೋ ಗೌರವ? ಆ ಕ್ಷಣದಲ್ಲಿ ತೋಚ್ದಂಗೆ ನಡ್ಕೊಂಡೆ ಅಪ್ಪ. ತಪ್ಪು ದೇವಿ, ಈ ಥರದ ಮನಸ್ಥಿತಿ ಹೆಣ್ಣಿಗೆ ಒಳ್ಳೇದಲ್ಲ. ನಿಂದು ಒಳ್ಳೆ ಮನಸ್ಸಿರಬಹುದು, ಅದಕ್ಕೆ ನೀನು ಅವನನ್ನ ನೋಡಕ್ಕೆ ಆಸ್ಪತ್ರೆಗೆ ಹೋಗಿದ್ದು ತಪ್ಪಲ್ಲ. ಆದ್ರೆ ನಮ್ಗೆ ಯಾರಿಗೂ ಹೇಳ್ದೆ ಹೋದಿಯಲ್ಲ, ಅದು ತಪ್ಪು ನಿರ್ಧಾರ. ಇನ್ಮೇಲೆ ಹೀಗೆಲ್ಲ ಮಾಡಬೇಡ. ಕ್ಷಮಿಸಿ ಅಪ್ಪ, ನಿಮ್ಮ ಕೈ ಮುಗಿತೀನಿ. ನಿಮ್ಮ ಗೌರವ ಕಳೆಯೋ ಥರ ನಾನು ಯಾವತ್ತೂ ಬದುಕಲ್ಲ. ಆಯ್ತು ಬಿಡು. ಅಪ್ಪ, ನೀವು ಬಿಡುಗಡೆ ಆಗಕ್ಕೆ ಮುಂಚೆ 9 ಕ್ಷೇತ್ರ ದರ್ಶನದ ಹರಕೆ ತೀರಿಸ್ತೀನಿ 30 ದಿನದಲ್ಲಿ ಅಂತ ಮಾತು ಕೊಟ್ಟಿದ್ದೆ. ಹತ್ತತ್ರ 2 ವಾರಗಳು ಕಳೀತು. ನಾನು ಮಾತು ಕೊಟ್ಟಿದ್ದಕ್ಕೆ ನೀವು ಬಿಡುಗಡೆ ಆಗಿದ್ದಪ್ಪ. ಯಾಕಪ್ಪ ಕೈ ತೊಳೆದ್ಬಿಟ್ರಿ? ಇನ್ನು ಮುಂದೆ ಅಮ್ಮನವ್ರು ಬೇಕು ಅಂತಾದ್ರೆ ನನಗೆ ಊಟ ತಿಂಡಿನಲ್ಲಿ ವಿಷ ಬೆರೆಸ್ಕೊಟ್ಬಿಡು. ನಾನು ಬೇಕು ಅಂತಾದ್ರೆ ಅಮ್ಮನವ್ರಿಗೆ ವಿಷದ ಅಭಿಷೇಕ ಮಾಡಿಸು. ಅವಮಾನ ಆಗಿದೆ ಸ್ಟೇಷನ್ ಅಲ್ಲಿ ಅಣ್ಣನಿಂದ. ತಿಂಗಳು ಸಾಕ್ತೆ ಅವನ ಹೆಂಡತಿ ಮಗಳನ್ನ. ಲಾಯರ್ ಫೀಸ್ ಕೊಟ್ಟಿದ್ದೀನಿ, ಕೃತಜ್ಞತೆ ಇಲ್ಲ. ಅವಮಾನ ಮಾಡ್ತಾನೆ, ಸಹಾಯ ಮಾಡೋ ಬುದ್ಧಿ ಇಲ್ಲ. ಹೋಗ್ಲಿ ಬಿಡಿ. ನೀನು ಹೋಗಕ್ ಬಿಡಲ್ಲ ಮಗಳ. ಅಣ್ಣ ಸ್ವಾರ್ಥಿ, ಉಪಕಾರ ಮಾಡ್ತವನು. ನೀನು ಅಲ್ಲಿಗೆ ಹೋದ್ರೆ ನನಗೂ ಅವಮಾನ ಆಗತ್ತೆ. ಮಾನ ಇದ್ದವ್ರಿಗೆ ಮಾಡಬಾರ್ದು. ಬರ್ತೀನಿ, ಮಾಡಿ ಬಡ್ದಿದ್ದೀನಿ, ತಿಂದು ಮಲಗಿ. ದುಡಿಯೋದಂತೂ ಇಲ್ವಲ್ಲ. ಕೆಲಸದವಳಿಲ್ಲ ಅಂತ ಗೊತ್ತಾಯ್ತು, ಅಡಿಗೆ ಮಾಡ್ಕೊಂಡು ಬಂದಿದ್ದೆ. ಹುಳಿ ಬಿಸಿ ಮಾಡ್ತೀನಿ, ಊಟ ಮಾಡೋರಂತೆ. ಯಾಕೆ ಮಗಳ, ಒಂದೊಂದ್ಸಲ ತುಂಬಾ ಹೊರಟಾಗ್ತಿ, ಮನಸ್ಸಿನಲ್ಲಿ ಉಪಕಾರದ ಭಾವ ಇಟ್ಕೊಂಡು. ನೀವಂದ್ರೆ ನನಗೇನು ಸಮಸ್ಯೆ ಇಲ್ಲಕ್ಕ. ನನಗೆ ನನ್ನದೇ ಆದ ಕೆಲವು ಧರ್ಮ ಸೂಕ್ಷ್ಮಗಳಿದೆ. ದೇವಿ ನಮ್ಮ ಮನೆ ಸೊಸೆ ಆಗೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಅವತ್ತಿಂದ ಕೇಳ್ತಾನೆ ಇದ್ದೀನಿ, ಮನ್ಸಲ್ಲಿರೋದನ್ನ ಆಚೆ ಹಾಕಿ ಪರಿಹಾರ ಆಗುತ್ತೆ ಅಂತ. ಏನ್ ಸೂಕ್ಷ್ಮ ಹೇಳಿ? ಆಯೋ ಸಮಯದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತೀನಿ, ಅಲ್ಲಿವರೆಗೂ ಕೇಳಬೇಡ. ದೇವಿ ಮನೆಯವರು ತುಂಬಾ ಮೃದು, ಯಾರು ತಂಟೆ ತಕರಾರ್ಗೂ ಹೋದವರಲ್ಲ, ನಮ್ಮ ಜನ. ಆದ್ರೂ ನಿಮ್ಗೆ ಯಾಕೆ ಅವ್ರ ಮೇಲೆ ಅಷ್ಟಟ? ನಿನಗೆ ಯಾಕೆ ದೇವಿ ಬಗ್ಗೆ ಇಷ್ಟೊಂದು ಪ್ರೀತಿ? ಅದು ಅಪ್ಪಾಜಿನ ದೂರ ಮಾಡ್ಕೊಳ್ಳೋಷ್ಟು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಹಾಗೆ ಇದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಲಕ್ಷ ಸರ್ತಿ ಹೇಳಿದ್ದೀನಿ ದೇವಿಯಿಂದ ದೂರ ಇರುವಂತ. ಇರ್ತೀಯೋ ಇಲ್ವೋ? ಪ್ರಾಣ ಹೋಗುತ್ತೆ ಅಂದ್ರೆ ಸಂತೋಷ, ದೇವಿನ್ ಬಿಡು ಅಂದ್ರೆ ಕಷ್ಟ. ನಾನು ನಿಮ್ಮ ರಕ್ತ, ಕ್ಷಣಕ್ಕೊಂತಲೇ ಉರುಳ್ಳಿ. ಸುಚೇಂದ್ರ ದೇವಿನ್ ಮದುವೆ ಆಗ್ತಾನೆ ಅಷ್ಟೇ. ಚಿಕ್ಕಮ್ಮ, ದೇವಿ, ಇಲ್ಲೇನ್ ಮಾಡ್ತಿದ್ದೀರಿ ಚಿಕ್ಕಮ್ಮ? ಏನೂ ಇಲ್ಲ, ಅನ್ನ ಸಾಸನ ಕಲ್ಸ್ಕೊಂಡ್ ಬಂದಿದ್ದೆ. ನಿಮ್ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ವಂತೆ, ಸ್ವಲ್ಪ ಊಟ ಮಾಡಮ್ಮ. ಬೇಡ ಚಿಕ್ಕಮ್ಮ, ಹಸಿವಿಲ್ಲ. ನೀವು ನನ್ನನ್ನ ಅಮ್ಮನ್ನ 9 ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋವರೆಗೂ ನನ್ಗೇನು ಬೇಡ. ನನಗೂ ಏನು ಬೇಡ ಬಿಡು. ದೇಶಾಂತರ ಹೋಗ್ತೀನಿ ಅಮ್ಮನವ್ರ ಸುದ್ದಿ ಎತ್ತಿದ್ರೆ. ನೀನು ನಿಮ್ಮಮ್ಮ ದೇವಸ್ಥಾನದಲ್ಲೇ ತಿನ್ಕೊಂಡು ಬದುಕಿ. ಯಾಕಪ್ಪ ಇಷ್ಟ ಹಠ ಮಾಡ್ತೀರಾ? ಏನಾಗತ್ತೆ ಈಗ 9 ಕ್ಷೇತ್ರಕ್ಕೆ ಹೊರಟ್ರೆ? ಯಾಕೆ ಹೋಗ್ಬೇಕು ಆ ಕಳ್ದೇವ್ರನ್ನ ನೋಡೋದಕ್ಕೆ? ಅಮ್ಮನವ್ರು ಸುಳ್ಳಲ್ಲ, ಅಮ್ಮನವ್ರು ಇದ್ದಿದ್ದಕ್ಕೆ ನಾನು ಜೈಲಿನಿಂದ ಬಿಡುಗಡೆ ಆಗಿದ್ದು ಅಲ್ವಾ? ನಾನು ಕದೀಲಿಲ್ಲ, ಅದಕ್ಕೆ ಬಿಡುಗಡೆ ಆಗಿದ್ದು. ಕರ್ಕೊಂಡು ಹೋಗಿ ಅಪ್ಪ 9 ಕ್ಷೇತ್ರಕ್ಕೆ. ನಿಮ್ಮ ಅಮ್ಮನವ್ರು ಪೂಜೆ ಮಾಡ್ತಿದ್ಲು ಪಾರ್ವತಿ, ಅವಳು ಬದುಕು ಕತ್ಲಾಗೋಯ್ತು. ಪಾರ್ವತಿ ಪೂಜೆ ಮಾಡ್ತಿದ್ದ ಈ ಮನೆಯಲ್ಲಿ ಆ ದುಷ್ಟ ಕೇಶವನಾಥ್ ನುಗ್ಗದ, ತಳ್ಳಿದ, ನನ್ನನ್ನ ಅವಮಾನ ಮಾಡ್ದ. ನಿಮ್ಮ ಅಮ್ಮನವ್ರು ಇರೋದೇ ಸತ್ಯವಾದ್ರೆ ಆ ಕೇಶವನಾಥನ ನನ್ನ ಹತ್ರ ಕಳಿಸಿ ಕ್ಷಮೆ ಕೇಳಿಸ್ಲಿ. ಆಗ ನೀನು ಹೇಳಿದ ಕ್ಷೇತ್ರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಆಯ್ತಾ?